ವಿಡಿಯೋ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನಮ್ಮ ಹುಡುಗರೆಲ್ಲ ಬಂದು ಬೈಸಿಪ್ಸ್ ತೋರಿಸ್ತಾರಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಬೆಳಗ್ಗೆ 4:15ಗೆ ಎದ್ದು ನಿದ್ದೆಗಣ್ಣಲ್ಲಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೋದ್ರೆ ಯಾವ ಕಾಫಿ ಪೌಡರ್ ತಗೊಂಡಿದ್ದೀನಿ ಅಂತಾನೆ ಕಾಣಿಸ್ತಾ ಇರಲ್ಲ, ಅಷ್ಟು ಕಣ್ಮುಚ್ಚೋ ತರ ಏನೇನೋ ಜುಗಾಡ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ನೋಡಿ ಅಣ್ಣ ಕುದುರೆ ತಗೊಂಡು ಹೆಂಗ್ ಹೋಗ್ತವ್ರೆ ಬೆಳಗ್ಗೆ ಎಲ್ಲ ಬಿಟ್ಟು ನಮ್ಮ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ನಂಗೆ ಹೊಟ್ಟೆ ಅಂತೂ ಸಿಕ್ಕಾಬಟ್ಟೆ ಹಸಿವಾಗ್ತಾ ಇರುತ್ತೆ. ಹಾಗೆ ನಾನು ಪಟ್ ಅಂತ ಬಂದು ಮಾಡ್ಕೊಳ್ಳೋದೆ ಓಟ್ಸ್ನ ತಿಂದು ಅದಾದ್ಮೇಲೆ ಮುಂದಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ನಿದ್ದೆ ಮಾಡಿ ಸ್ವಲ್ಪ ಹೊತ್ತು ಎದೋಳೋಣ ಅಂದ್ರೆ ನಮ್ಮ ಸಿರಿಗೆ ನಿದ್ದೆ ಫುಲ್ ಆಗೋಗ್ಬಿಟ್ಟಿರುತ್ತಲ್ಲ, ನನ್ನನ್ನು ಮಾತ್ರ ನಿದ್ದೆ ಮಾಡಿ ಬಿಡೋದೇ ಇಲ್ಲ. ಅವಳ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಊನೋ ಆಡಿ ಮಧ್ಯಾಹ್ನ ಊಟಕ್ಕೆ ಪಟ ಅಂತ ಪ್ರಿಪೇರ್ ಮಾಡ್ಕೋತಿದ್ದೆ. ನನಗೆ ಗೊತ್ತಿಲ್ಲ ಸೋಯಾ ಚಂಕ್ಸ್ ಎಷ್ಟು ಜನ ತಿಂತೀರಾ ಅಂತ, ಬಟ್ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗದಲ್ಲಿರೋದು ಯಾವುದಾದ್ರೂ ಇದೆ ಅಂದರೆ ಅದೇನೆ. ನಾನು ಅದನ್ನು ಏನೇನೋ ಜುಗಾಡ್ ಮಾಡಿ ರಾಗಿ ಬಾಲ್ ಥರ ಮಾಡಿಕೊಂಡೆ. ಲಿಟ್ರಲಿ ಸೇಮ್ ಹಾಗೆ ಇತ್ತು. 90% ಸೋಯಾ ಚಂಕ್ಸ್ ಇದ್ರೆ 10% ಮಾತ್ರ ರಾಗಿ ಹಿಟ್ಟನ್ನ ಹಾಕಿದ್ದೆ. ಆಸ್ ದ ಸೇಮ್ ಬಂದಿತ್ತು. ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ವಿಡಿಯೋ ಶೂಟ್ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಜವಾಗ್ಲೂ ಸೇಮ್ ರಾಗಿ ಮುದ್ದೆ ಥರನೇ ಇತ್ತು. ಸಂಜೆ ಆದಮೇಲೆ ದೇವ್ರ ನಮಸ್ಕಾರ ಮಾಡಿಕೊಂಡು ಪೂಜೆ ಮುಗಿಸಿ ಅದಾದಮೇಲೆ ಹಾಲನ್ನ ಕರಿಬೇಕಿತ್ತಲ್ವ, 2 ಹಸದು ಹಾಲನ್ನ ಕರೆದಿಟ್ಟು ಹಾಗೆ ಹಾಲು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಹೈಸ್ಕೂಲ್ ಫೀಲ್ಡಿಗೆ ಹೋದ್ವಿ. ಬಟ್ ಅಲ್ಲೆಲ್ಲರೂ ನೀವು ಅಕ್ಕ ನಿಮ್ಮ ದೊಡ್ಡ ಅಭಿಮಾನಿ ಫ್ಯಾನ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಿಮ್ಮ ಐಡಿ ಹೇಳಿ ಅಂತ ನನ್ನೇ ಕೇಳ್ತಾ ಇದ್ರು. ನಾವು ತುಂಬಾನೇ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿ ತುಂಬಾ ಗೇಮ್ಸ್ ಕೂಡ ಆಡಿದ್ವಿ. ಸಿಗ್ತೀನಿ ಮತ್ತೆ, ಅಲ್ಲಿವರೆಗೂ ಬಾಯ್. ಜೈ ಶ್ರೀರಾಮ್.